ಓಂ ಆದಿತ್ಯಾಯ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಮಕರ ರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ನಿರಂತರ ಹಾಗೂ ಸ್ಥಿರವಾದ ಪ್ರಗತಿ ಕಂಡುಬರುತ್ತೆ. ನಿಮ್ಮ ರಾಶ್ಯಾಧಿಪತಿ ಶನಿ ತೃತೀಯ ಭಾವದಲ್ಲಿ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಗಮನ ಒಂದೇ ಕಡೆ ಇರುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ ಮತ್ತು ಹಳೆಯ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯ ಕೂಡ ಮಾಡುತ್ತೆ. ಮತ್ತು ಕೊಟ್ಟ ಸಮಯಕ್ಕೆ ಹೊಸ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ಆಫೀಸ್ನಲ್ಲಿ ನಿಮಗಿರುವ ಒಳ್ಳೆಯ ಹೆಸರನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳಲು ಸಹಾಯ ಕೂಡ ಮಾಡುತ್ತೆ. ವಾರದ ಮಧ್ಯದಲ್ಲಿ ಹಿರಿಯರು ಮತ್ತು ಪರಿಚಯಸ್ಥರಿಂದ ಉತ್ತಮ ಬೆಂಬಲ ಸಿಗುತ್ತೆ. ಬಾಕಿ ಕೆಲಸವನ್ನು ವೇಗವಾಗಿ ಮುಗಿಸ್ತೀರಾ. ಆದಾಯದಲ್ಲಿ ಹೇಳಬೇಕಾದ್ರೆ ಇಂಪ್ರೂವ್ಮೆಂಟ್ ನೋಡಬಹುದು. ನೀವು ಅನಗತ್ಯ ಖರ್ಚು ಬೇಡ. ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ. ವಾರದ ಆರಂಭದ ದಿನಗಳಲ್ಲಿ ಕುಟುಂಬದವರು ಮತ್ತು ಮನೆಯಲ್ಲಿರುವ ಕಿರಿಯರಿಂದ ನಿಮಗೆ ಒಳ್ಳೆಯ ಬೆಂಬಲ ಹಾಗೂ ಪ್ರೀತಿ ಸಿಗುತ್ತೆ. ಯಾರೊಂದಿಗೂ ಮಾತಾಡೋದು ಬೇಡ, ಒಂಟಿಯಾಗಿರೋಣ ಅಥವಾ ಕೆಲಸದಲ್ಲೇ ಫುಲ್ ಬ್ಯುಸಿಯಾಗಿದ್ಬಿಡೋಣ ಅಂತ ಅಂದ್ಕೊಳ್ಳೋ ಬದಲಾಗಿ ನಿಮ್ಮವರ ಜೊತೆ ಮುಕ್ತವಾಗಿ ಫುಲ್ ಓಪನ್ ಆಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡಲು ಪ್ರೇರೇಪಿಸುತ್ತದೆ. ಈ ಸಮಯ ಆಗಿದೆ. ಓಪನ್ ಆಗಿ ನೀವು ವ್ಯಕ್ತಪಡಿಸ್ತೀರ, ಮಾತಾಡ್ತೀರ ಎಲ್ಲರ ಹತ್ರ. ಮನಸ್ಸಿಗೆ ಅತಿಯಾದ ಒತ್ತಡ ಕೊಡುವುದರಿಂದ ಸಣ್ಣ ಆಯಾಸ ಅನ್ನಿಸ್ಬಹುದು ಮತ್ತು ನಿದ್ರೆಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತೆ. ಕಠಿಣ ಪರಿಶ್ರಮ ಪಡ್ತೀರಾ, ಆದರೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ನೀವು ಸಂಬಂಧಗಳು, ಕೆಲಸ, ವಿಶ್ರಾಂತಿ ಎಲ್ಲವನ್ನು ನೀವು ಸಮತೋಲನಗೊಳಿಸಬೇಕು. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನ ಚೆನ್ನಾಗಿಯೇ ಇರುತ್ತೆ. ಶನಿಯ ಪ್ರಭಾವದಿಂದಾಗಿ ಗಮನ ಚೆನ್ನಾಗಿರುತ್ತೆ. ಓದುವಾಗ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೋಬೇಕು. ನೀವು ಓದ್ತಾನೇ ಇದ್ದರೆ ಒಂಥರ ಮೈಂಡ್ಗೆ ಒಂಥರ ಆಯಾಸ, ಸ್ಟ್ರೆಸ್ ಆಗ್ಬೋದು. ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಓದಕ್ಕೆ ಕೂತ್ಕೊಳ್ಳಿ. ಪರಿಹಾರ ಬಂದು ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ. ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿ ದೋಷಗಳು ಮತ್ತು ಮಾನಸಿಕ ಒತ್ತಡ ನಿವಾರಣೆಯಾಗುತ್ತೆ. ಮತ್ತು ನಿಮ್ಮ ರಾಶ್ಯಾಧಿಪತಿ ಶನಿಯ ಮಂತ್ರವನ್ನು ನೀವು 108 ಸಲ ಜಪಿಸಬೇಕು. ಪ್ರತಿದಿನ ಜಪಿಸಿ. ಓಂ ಶಂ ಶನೈಶ್ಚರಾಯ ನಮಃ ಅಂತ ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ಅಗತ್ಯವಿರುವವರಿಗೆ ಕೈಲಾದಷ್ಟು ದಾನ ಮಾಡಿ. ಶನಿವಾರದಂದು ಕಾಗೆಗಳಿಗೆ ಆಹಾರವನ್ನು ಕೊಡೋದ್ರಿಂದ ಒಳ್ಳೆಯದಾಗುತ್ತೆ. ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಆ ಲಕ್ಷ್ಮೀ ದೇವಿ ನಿಮಗೆ ಸಿರಿ ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.